ವೀಕ್ಷಕರೇ, ದಿನಾಂಕ 4/9/2024ರಂದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಗರಿಬೊಮ್ಮನಹಳ್ಳಿ ಪಟ್ಟಣದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿ ನಿಷ್ಪಕ್ಷಪಾತವಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರುವಂತಹ ಶ್ರೀ ಆಂಜನೇಯ ಹುಲ್ಲಾಳ ರವರಿಗೆ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಅತ್ಯಂತ ಆತ್ಮೀಯವಾಗಿ ಬೀಳ್ಕೊಟ್ಟರು. ಸಮಾಜ ಕಲ್ಯಾಣ ಇಲಾಖೆಯವರು ಆಯೋಜಿಸಿದ್ದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಮಿತಿ ಸದಸ್ಯರಾದ ಗದ್ದಿಕೇರಿ ದೊಡ್ಡಬಸಪ್ಪ ಮಾತನಾಡಿ, ಆಂಜನೇಯ ಹುಲ್ಲಾಳರವರು ಹಗರಿಬೊಮ್ಮನಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ SC/ST ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸರ್ಕಾರದಿಂದ ಬರುವಂತಹ ಹಲವಾರು ಸೌಲಭ್ಯಗಳನ್ನು ನೇರವಾಗಿ ಮಕ್ಕಳಿಗೆ ತಲುಪಿಸುವಂತಹ ಕೆಲಸವನ್ನು ಇಲ್ಲಿಯವರೆಗೂ ಕೂಡ ಪ್ರಾಮಾಣಿಕವಾಗಿ ಮಾಡುತ್ತಾ ಬಂದಿದ್ದು, ಈ ದಿನ ಬೇರೆ ಕಡೆ ವರ್ಗಾವಣೆಯಾಗುತ್ತಿರುವ ಆಂಜನೇಯವರಂತಹ ಅಧಿಕಾರಿಯು ತೆರವಾಗಿರುವ ಸ್ಥಾನ ತುಂಬಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ದಾಸಂಸ ತಾಲೂಕು ಸಂಚಾಲಕರಾದ ಮಹೇಶ್ ಎ ಮಾತನಾಡಿ, ತಾಲೂಕಿನಲ್ಲಿರುವ ಹಾಸ್ಟೆಲ್ಗಳನ್ನು ಉತ್ತಮ ಸ್ಥಿತಿಗೆ ತರುವಲ್ಲಿ ಶ್ರೀ ಆಂಜನೇಯ ಹುಲ್ಲಾಳರವರು ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ. ಇಂಥ ಅಧಿಕಾರಿಗಳು ಮತ್ತೆ ನಮಗೆ ಸಿಗಲಿ ಎಂದು ಶುಭ ಕೋರಿದರು. ಬೀಳ್ಕೊಡುಗೆ ಸಮಾರಂಭದಲ್ಲಿ ಅಂಬೇಡ್ಕರ್ ಅನುಯಾಯಿಗಳಾದಂತಹ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಆಂಜನೇಯ ಹುಲ್ಲಾಳರವರು ಮಾತನಾಡಿ, ಸರ್ಕಾರಿ ಸೇವೆಯಲ್ಲಿ ಕೆಲಸ ಮಾಡುವ ಯಾವುದೇ ಹುದ್ದೆಯನ್ನಾಗಲಿ ನಿಷ್ಠೆ ಮತ್ತು ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾದ ಸೇವೆ ಸಲ್ಲಿಸಿದಾಗ ಮಾತ್ರ ಆ ಹುದ್ದೆಗೆ ಒಂದು ಘನತೆ ಬರಲು ಸಾಧ್ಯ. ಹಾಗೂ ಯಾವುದೇ ಒಬ್ಬ ಅಧಿಕಾರಿ ಪ್ರಾಮಾಣಿಕವಾಗಿ ಸೇವೆ ಮಾಡಲು ಸ್ಥಳೀಯ ಸಾರ್ವಜನಿಕರು ಸಹಕಾರವೂ ಕೂಡ ಅವಶ್ಯಕವಾಗಿ ಬೇಕು ಎಂದರು. ಅವರು ಮುಂದುವರೆದು ಹಾಸ್ಟೆಲ್ಗಳಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜ ತಾಲೂಕು ಅಧ್ಯಕ್ಷರಾದ ವೆಂಕೋಬಣ್ಣನವರು ಮತ್ತು ದಲಿತ ಮುಖಂಡರಾದ ಬೆಣಕಲ್ ಪ್ರಕಾಶ್, ಬನ್ನಿಗೋಳ ದೊಡ್ಡಬಸವರಾಜ್, ವಿಷ್ಣು, ಮಾದೂರ್ ಮಹೇಶ್, ಮೋರ್ಗೇರಿ ಮೈಲಪ್ಪ, ರಮೇಶ್, ಲೋಕಪ್ಪ, ಬೀಜಿಹಳ್ಳಿ H ಮರಿಸ್ವಾಮಿ, ಮೇಘರಾಜ್, ಭರಮಪ್ಪ ವಿವಿಧ ಮುಖಂಡರು ಸೇರಿ ಆಂಜನೇಯ ಹುಲ್ಲಾಳರವರನ್ನು ಸನ್ಮಾನಿಸಿ ಗೌರವಿಸಿದರು. ತೆರವಾದ ಹುದ್ದೆಗೆ ಪ್ರಭಾರಿಯಾಗಿ ಆನಂದ್ ಡೊಳ್ಳಿನ ರವರು ಚಾರ್ಜ್ ತೆಗೆದುಕೊಂಡರು. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಇವತ್ತು ವಿಶೇಷವಾಗಿ ಏನಪ್ಪಾ ಅಂತಂದ್ರೆ, ಇವತ್ತು ಶಿಕ್ಷಣ ಬಹುಮುಖ್ಯವಾದ ಅಂಗ. ಅದು SC/ST ಸಮುದಾಯಗಳಿಗೆ ಎಷ್ಟು ಮುಖ್ಯ ಅಂದರೆ, ಇವತ್ತು ಒಂದು ಶಿಕ್ಷಣ ಎಂಬುದು ಬಹಳ ಮುಖ್ಯ. ಆ ಶಿಕ್ಷಣ ಕೊಡಿಸೋದ್ರಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥದ್ದು ಸೋಷಿಯಲ್ ವೆಲ್ಫೇರ್ ಆಫೀಸ್. ಯಾಕಪ್ಪ ಅಂತಂದರೆ ಅಲ್ಲಿ ನಮ್ಮ ಹಾಸ್ಟೆಲ್ಗಳು ಆಗಿರ್ಬೋದು, ಹಾಸ್ಟೆಲ್ಗಳು ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿ ಶಿಕ್ಷಣ ಪಡ್ತಿದ್ದಾರೆ ವಾಗಿದ್ರೆ ಅದು ಯಾಕಂದರೆ ನಮ್ಮ ಹೆಮ್ಮೆಯ ವಿಷಯ. ಇವತ್ತು ವಾರ್ಡನ್ಗಳು ಪ್ರತಿಯೊಬ್ಬರು ಕೂಡ ಜವಾಬ್ದಾರಿ ಕೊಡಿರುತ್ತದೆ. ಆ ಜವಾಬ್ದಾರಿಯನ್ನು ಕಟ್ಟುನಿಟ್ಟಾಗಿ ಇವತ್ತು ನಮ್ಮ ಸಾಹೇಬರು ವೆಂಕಟೇಶ್ ಸಾಹೇಬ್ರಿಗೆ ಒಂದು ಮಾತು ಹೇಳಿದ್ರೆ, ಸರ್ ಈಗ ನಮ್ಮ ಹುಡುಗರು ಹಾಸ್ಟೆಲ್ ಸಿಕ್ಕಿಲ್ಲ, ಈ ಥರ ಮನುಷ್ಯನ ಕರ್ಕೊಂಬರೋಣ, ನಾನು ಅಲ್ಲಿ ಇದು ಮಾಡ್ತೀನಿ, ಬಡ ವಿದ್ಯಾರ್ಥಿಗಳಿಗೆ ಯಾವತ್ತಾದ್ರೂ ನಾನು ಇದು ಮಾಡ್ತೀನಿ ಅಂತೇಳಿ ಪಾಪ ವಾರ್ಡನ್ಗಳಿಗೆ ಹೇಳಿ ಒಂದು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನೌಕರ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಒಂದು ತಾಲೂಕು ಅಂತ ಹೇಳಿದ್ರೆ 2,500, 2,800, 5,000ವರೆಗೂ ಮಕ್ಕಳಿದ್ದಾರೆ. 5,000 ಮಕ್ಕಳಿಗೆ ಅನ್ನ, ಊಟ, ವಸತಿ ವ್ಯವಸ್ಥೆಯನ್ನು ಕೊಡ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಂದು ಅತ್ಯಂತ ಸ್ಮರಣೀಯ ಕಾರ್ಯ. ಯಾರಿಗೆ ಇಲ್ಲವೋ ಅವರಿಗೆ ಎಲ್ಲವೂ ಬೆಲೆ ಗೊತ್ತಾಗ್ತದೆ, ಯಾರಿಗೆ ಎಲ್ಲವೂ ಇದೆ ಅವರ ಬೆಲೆ ಗೊತ್ತಾಗಲ್ಲ. ಹಾಗಾಗಿ ಈ ಇಲಾಖೆಯಲ್ಲಿ ಕೆಲಸ ಮಾಡತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ನೌಕರರಾಗಿರ್ಬೋದು, 3 ವಿಷಯಗಳನ್ನ ಸ್ಪಷ್ಟವಾಗಿ ನಾವು ಮನವರಿಕೆ ಮಾಡಿಕೊಳ್ಬೇಕು. ಒಂದು, ಸಮಯ ಪ್ರಜ್ಞೆ. ನಮ್ಮ ಕರ್ತವ್ಯವನ್ನು ಸಮಯಕ್ಕೆ ಸರಿಯಾಗಿ ನಿರ್ವಹಣೆ ಮಾಡಬೇಕು.